ಹಲೋ ನಮಸ್ಕಾರ. ರಜನಿಕಾಂತ್ ಅವರ ಬಯೋಪಿಕ್ ಸಿನಿಮಾದ ಹೀರೋ ಫಿಕ್ಸ್, ಹಾಗೆ ಮಲಯಾಳಂನ ಸೂಪರ್ ಹಿಟ್ ಆವೇಶಂ ಸಿನಿಮಾದ OTT ರಿಲೀಸ್ ಡೇಟ್ ಮುಂತಾದ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ಹಾಗಾದ್ರೆ ಬನ್ನಿ ಇಂದಿನ ವಿಡಿಯೋವನ್ನು ಶುರು ಮಾಡುವ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಪ್ರಮುಖ ಪಾತ್ರದಲ್ಲಿ ನಟಿಸಿ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಒಂದು ಸಿನಿಮಾ ಅಂದ್ರೆ ದಿ ಜಡ್ಜ್ಮೆಂಟ್ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ದಿಗಂತ್ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಸಿನಿಮಾ ತಲುವ ಚಿತ್ರದ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಉಳಿದಂತೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮೇಘನ ಗಣೋಕರ್ ಕೂಡ ಕಾಣಿಸಿಕೊಳ್ತಿದ್ದಾರೆ. ಇದೀಗ ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ಚಿತ್ರದ ರಿಲೀಸ್ ಡೇಟ್ ಅನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದು, ಸಿನಿಮಾದ ಥಿಯೇಟ್ರಿಕಲ್ ರೈಟ್ಸ್ ಅನ್ನು ಇದೀಗ ರಿಲಯನ್ಸ್ ಎಂಟರ್ಟೈನ್ಮೆಂಟ್ ಅವರು ಪಡೆದುಕೊಂಡಿದ್ದಾರೆ. ಟೀಸರ್ ರಿಲೀಸ್ ಆದ್ದರಿಂದ ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಸಿನಿಮಾದ ರಿಲೀಸ್ ಡೇಟ್ ಕುರಿತಾದ ಅಪ್ಡೇಟ್ ಕೂಡ ಬರುವ ಚಾನ್ಸಸ್ ಇದೆ. ಹೊಸದಾಗಿ ಇದೀಗ ಹೀರಾಮಂಡಿ ಎನ್ನುವ ಹಿಂದಿ ಸೀರೀಸ್ ಇದೀಗ ರಿಲೀಸ್ ಆಗಿದ್ದು, ನೆಟ್ಫ್ಲಿಕ್ಸ್ನಲ್ಲಿ ಈ ಸೀರೀಸ್ ಲಭ್ಯವಿದೆ. ಸಂಜಯ್ ಲೀಲ್ ಬನ್ಸಾರಿ ಎನ್ನುವರು ಈ ಸೀರೀಸ್ ಅನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ. ರಿಷಿ ಪ್ರಮುಖ ಪಾತ್ರದಲ್ಲಿ ನಟಿಸಿ ಸ್ಯಾನೆಲ್ವುಡ್ನಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿತ್ರ ಅಂದ್ರೆ ರುದ್ರಗರುಡ ಪುರಾಣ ಎನ್ನುವ ಸಿನಿಮಾ. ಚಿತ್ರತಂಡವು ಇದೀಗ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದು, ಒಳ್ಳೆ ನಿರೀಕ್ಷೆಯ ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಸದ್ಯಕ್ಕಂತೂ ತಂದುಕೊಟ್ಟಿದೆ. KS ಸಂದೇಶ್ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡ್ತಿದ್ದಾರೆ. ಇನ್ನು ಹೊಸದಾಗಿ ತಮಿಳಿನಿಂದ ಬಿಲ್ಲಾ ಎನ್ನುವ ಚಿತ್ರವು ಇದೀಗ ಇವತ್ತು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿದ್ದು, ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ ಇದೀಗ 13 ಲಕ್ಷ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ. ಅಜಿತ್ ಕುಮಾರ್ ಪ್ರಮುಖ ಪಾತ್ರದಲ್ಲಿ ನಟಿಸಿದ ಸಿನಿಮಾವು ಥಿಯೇಟರ್ಗಳಲ್ಲಿ ಇದೀಗ ರಿಲೀಸ್ನಿಂದ ನಾಳೆ ಕಲೆಕ್ಷನ್ ಕೂಡ ಒಳ್ಳೆಯ ಪಡೆದುಕೊಳ್ಳುವ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ತೆಲುಗು ನಟ ಪವನ್ ಕಲ್ಯಾಣ್ ಅವರ ಹೊಸದಾಗಿ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಹರಿಹರ ವೀರಮಲ್ಲು ಎನ್ನುವ ಸಿನಿಮಾ. ಸಿನಿಮಾ ತಂಡವು ಸಿನಿಮಾದ ಟೀಸರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದು, ಒಳ್ಳೆಯ ರೆಸ್ಪಾನ್ಸಸ್ ಟೀಸರ್ಗೆ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ. ಅದು ಅಲ್ಲದೆ ಇದು ಒಂದು ಸೀರೀಸ್ ಸಿನಿಮಾ ಎನ್ನುವುದನ್ನು ಕನ್ಫರ್ಮ್ ಮಾಡಿದ್ದು, ಸಿನಿಮಾದ ಮೊದಲ ಭಾಗ ಪಾರ್ಟ್ 1 ಸೋಡ್ ವರ್ಸಸ್ ಸ್ಪಿರಿಟ್ ಎನ್ನುವ ಹೆಸರಿನ ಮೂಲಕ ಬರ್ತಾ ಇದೆ. ಈ ಸಿನಿಮಾವನ್ನು ಈ ವರ್ಷದ ಕೊನೆಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಳ್ತಿದ್ದಾರೆ. ರಶ್ಮಿಕಾ ಮಂದಣ್ಣ ಸುಲ್ತಾನ್ ಎನ್ನುವ ಸಿನಿಮಾದ ಬಳಿಕ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ಎರಡನೇ ತಮಿಳು ಚಿತ್ರವಾಗಿದೆ ಕುಬೇರ ಎನ್ನುವ ಸಿನಿಮಾ. ಧನುಷ್ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು, ಶೇಖರ್ ಕಾಮುಲ್ಲಾ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಇದೀಗ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇರುವ ನಾಗಾರ್ಜುನ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ. ಅದು ಅಲ್ಲದೆ ಥಿಯೇಟರ್ಗೆ ರಿಲೀಸ್ ಆಗುವ ವೇಳೆಗೆ ಈ ಸಿನಿಮಾವು ಕನ್ನಡದಲ್ಲೂ ಕೂಡ ಬರ್ತಾ ಇದೆ ಎನ್ನುವುದನ್ನು ಕೂಡ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಈ ವರ್ಷ ರಿಲೀಸ್ ಆಗ್ತಾ ಇರುವ ಭಾರತೀಯ ಸಿನಿಮಾಗಳಲ್ಲಿ ಅತ್ಯಂತ ನಿರೀಕ್ಷೆ ಇರುವ ಚಿತ್ರ ಅಂದ್ರೆ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಸಿನಿಮಾದ ಎರಡನೇ ಭಾಗ. ಈಗಾಗಲೇ ಸಿನಿಮಾ ಬಿಸ್ನೆಸ್ ನಿಂದ 1000 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವುದು ಕನ್ಫರ್ಮ್ ಆಗಿದ್ದು, ಸಿನಿಮಾ ತಂಡವು ಸಿನಿಮಾದ ಮೊದಲ ಹಾಡನ್ನು ಇದೀಗ ರಿಲೀಸ್ ಮಾಡಿದ್ದಾರೆ. ಮೊದಲ ಹಾಡು ದೊಡ್ಡ ಮಟ್ಟಿನ ಸದ್ದನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದ್ದು, ಟ್ರೆಂಡಿಂಗ್ ನಲ್ಲೂ ಕೂಡ ಇದೆ. ಕನ್ನಡದಲ್ಲೂ ಕೂಡ ಸಿನಿಮಾದ ಮೊದಲ ಹಾಡು ಒಳ್ಳೆ ರೀತಿಯಲ್ಲೇ ಬಂದಿದ್ದು, ಇನ್ನು ಪುಷ್ಪ ಸಿನಿಮಾದ ಎರಡನೇ ಹಾಡು ಕೆಲವೇ ದಿನಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಮೊದಲ ಹಾಡು ರಿಲೀಸ್ ಆದ 24 ಗಂಟೆಗಳಲ್ಲಿ 40 ಮಿಲಿಯನ್ ವ್ಯೂಸ್ ಅನ್ನು ಕೂಡ ಪಡೆದುಕೊಂಡಿದೆ. ಅದು ಅಲ್ಲದೆ 12 ಲಕ್ಷ ಲೈಕ್ಸ್ ಅನ್ನು ಕೂಡ ಸಿನಿಮಾದ ಮೊದಲ ಹಾಡು ಇದೀಗ ಪಡೆದುಕೊಳ್ಳುವ ಮೂಲಕ ದೊಡ್ಡ ಮಟ್ಟಿನ ಹಿಟ್ ಸಾಗ್ತಾ ಇದೆ. DSP ಅವರು ಈ ಸಿನಿಮಾಗೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಇನ್ನು ಹೊಸದಾಗಿ ಬನಾರಸ್ ಎನ್ನುವ ಸಿನಿಮಾದ ಬಳಿಕ ಜೀದ್ ಖಾನ್ ಅಭಿನಯದ ಎರಡನೇ ಚಿತ್ರವಾಗಿದೆ ಕಲ್ಟ್ ಎನ್ನುವ ಸಿನಿಮಾ. ಇತ್ತೀಚೆಗೆ ಚಿಕನ್ ಅವರ ಹಿಟ್ಟನ್ನು ಪಡೆದುಕೊಂಡಿರುವ ಉಪಾಧ್ಯಕ್ಷ ಎನ್ನುವ ಸಿನಿಮಾವನ್ನು ನಿರ್ದೇಶನ ಮಾಡಿರುವ ಅನಿಲ್ ಕುಮಾರ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದೀಗ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ರ್ಯಾಪರ್ ಆಲ್ ಓಕೆ ನಟಿಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇನ್ನು ಅಕ್ಷಯ್ ಕುಮಾರ್ ಅವರ ಕಡೆಯಿಂದ ಬಾಲಿವುಡ್ನಿಂದ ಹೊಸದಾಗಿ ಬರ್ತಾ ಇರುವ ಸೀಕ್ವೆಲ್ ಚಿತ್ರವಾಗಿದೆ ಜೋಲಿ LLB ಸಿನಿಮಾದ 3ನೇ ಭಾಗ. ಇದೀಗ ಚಿತ್ರದ ಚಿತ್ರೀಕರಣವನ್ನು ಆರಂಭ ಮಾಡಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವೇ ಅಧಿಕೃತವಾಗಿ ಇದೀಗ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇನ್ನು ಮಲಯಾಳಂ ಸಿನಿಮಾ ರಂಗದಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡಿರುವ ಚಿತ್ರವಾಗಿದೆ ಆವೇಶಂ ಎನ್ನುವ ಸಿನಿಮಾ. ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ 130 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡ್ತಾ ಸಾಗ್ತಾ ಇದ್ದು, ಚಿತ್ರವು ಇದೀಗ 150 ಕೋಟಿಯ ಕಲೆಕ್ಷನ್ ತಲುಪುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ. ಆದರೆ ಅದಕ್ಕಿಂತಲೂ ಮೊದಲು ಇದೀಗ ಸಿನಿಮಾದ OTT ರಿಲೀಸ್ ನಡೆಸುವ ಚಾನ್ಸಸ್ ಇದೆ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಸಿನಿಮಾದ OTT ರಿಲೀಸ್ ಈ ಬರುವ ಮೇ 9ಕ್ಕೆ ನಡೆಯುವ ಚಾನ್ಸಸ್ ಇದೆ ಎನ್ನುವ ಹೊಸದೊಂದು ಅಪ್ಡೇಟ್ಸ್ಗಳು ಕೇಳಿ ಬರ್ತಾ ಇದ್ದು, ಅಮೆಜಾನ್ ಪ್ರೈಮ್ ವಿಡಿಯೋ ಈ ಸಿನಿಮಾದ ಥಿಯೇಟರ್ ಬಳಿಕದ OTT ರೈಟ್ಸ್ ಅನ್ನು ಪಡೆದುಕೊಂಡಿದೆ. ಕರ್ನಾಟಕ ಬಾಕ್ಸ್ ಆಫೀಸ್ನಲ್ಲೂ ಕೂಡ ಸಿನಿಮಾವು ದಾಖಲೆ ಕಲೆಕ್ಷನ್ ಅನ್ನೇ ಮಾಡಿದ್ದು, 8,65 ಲಕ್ಷ ಕಲೆಕ್ಷನ್ ಅನ್ನು ನಿನ್ನೆಯವರೆಗೆ ಅಂದ್ರೆ 20 ದಿನಗಳಲ್ಲಿ ಮಾಡಿಕೊಂಡಿದೆ. ಈ ಮೂಲಕ ಕರ್ನಾಟಕದಲ್ಲಿ ರಿಲೀಸ್ ಆಗಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಎರಡನೇ ಮಲಯಾಳಂ ಸಿನಿಮಾ ಎನ್ನುವ ದಾಖಲೆಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿದೆ. ಸಿನಿಮಾದ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಇದೀಗ 10 ಕೋಟಿ ಗಡಿಯನ್ನು ಕರ್ನಾಟಕದಲ್ಲಿ ದಾಟುವುದಂತೂ ಬಹುತೇಕ ಪಕ್ಕಾ ಆಗಿದೆ ಎನ್ನುವುದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇನ್ನು ತಮಿಳುನಾಟ ರಜನಿಕಾಂತ್ ಅವರ ಬಯೋಪಿಕ್ ಸಿನಿಮಾವು ಬರ್ತಾ ಇರುವುದು ಕನ್ಫರ್ಮ್ ಆಗಿದ್ದು, ಬಾಲಿವುಡ್ನ ನಿರ್ಮಾಪಕ ಸಾಜಿದ್ ಎನ್ನುವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಲಿದ್ದಾರೆ. ಸಿನಿಮಾವನ್ನು ಯಾರು ನಿರ್ದೇಶನ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಇದುವರೆಗೂ ಕನ್ಫರ್ಮ್ ಆಗಿಲ್ಲ. ಆದರೆ ಸಿನಿಮಾದ ಸ್ಕ್ರಿಪ್ಟ್ ವರ್ಕ್ಗಳು ಇದೀಗ ತೆರೆಮರೆಯಲ್ಲಿ ನಡೀತಾ ಇದೆ. ಸಿನಿಮಾದಲ್ಲಿ ಮೊದಲಿಗೆ ಧನುಷ್ ಅವರು ಪ್ರಮುಖ ಪಾತ್ರದಲ್ಲಿ ಅಂದ್ರೆ ರಜನಿಕಾಂತ್ ಅವರ ರೋಲ್ ಅನ್ನು ಮಾಡಲಿದ್ದಾರೆ ಎನ್ನುವ ಅಪ್ಡೇಟ್ಸ್ ಎಲ್ಲವೂ ಕೇಳಿ ಬಂದಿತ್ತು. ಆದರೆ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿ ಪ್ರಕಾರ ತಮಿಳು ಯುವ ನಟ ಶಿವಕಾರ್ತಿಕೇಯನ್ ಅವರು ಈ ಸಿನಿಮಾದಲ್ಲಿ ರಜನಿಕಾಂತ್ ಅವರ ರೋಲ್ ಅನ್ನು ಮಾಡಲಿದ್ದಾರೆ ಎನ್ನುವ ಮಾಹಿತಿ ಕೇಳಿ ಬಂದಿದೆ. ಈ ಕುರಿತು ಕನ್ಫರ್ಮೇಶನ್ ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡದ ಕಡೆಯಿಂದ ಕೂಡ ಬರ್ತಾ ಇದೆ. ಸಿನಿಮಾವು ಅತಿ ಬೇಗನೆ ಟೇಕ್ ಆಫ್ ಆಗುವ ಚಾನ್ಸಸ್ ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇನ್ನು ತಮಿಳು ನಟ ಕೆವಿನ್ ಅವರ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ನಿರೀಕ್ಷೆಯ ಸ್ಟಾರ್ ಎನ್ನುವ ಸಿನಿಮಾವು ಈ ಬರುವ
ಮೇ 10ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಾದ್ಯಂತ ಸಿನಿಮಾವನ್ನು ಎಬಿ ಮೀಡಿಯಾ ಅವರು ವಿತರಣೆ ಮಾಡ್ತಾ ಇದ್ದು, ಸಿನಿಮಾದ ಟ್ರೈಲರ್ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಿರುವುದರಿಂದ ಈ ಸಿನಿಮಾವು ಕರ್ನಾಟಕದಲ್ಲಿ ಕೆವಿನ್ ಅವರ ಕೆರಿಯರ್ನಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡ್ತಾ ಇರುವ ಸಿನಿಮಾ ಎನ್ನುವ ದಾಖಲೆಯನ್ನು ಬರೆಯುವುದಂತೂ ಪಕ್ಕಾ ಆಗಿದೆ. ಇತ್ತೀಚೆಗೆ ಹಾಲಿವುಡ್ನಿಂದ ರಿಲೀಸ್ ಆಗಿ ದೊಡ್ಡ ಸದ್ದನ್ನೇ ಮಾಡಿರುವ ಒಂದು ಚಿತ್ರವಾಗಿದೆ ಗೋಡ್ಜಿಲ್ಲಾ ಎಕ್ಸ್ ಕಾಂಗ್ ದಿ ನ್ಯೂ ಎಂಪೈರ್ ಎನ್ನುವ ಸಿನಿಮಾ. ಇದೀಗ ಈ ಸಿನಿಮಾವು ಥಿಯೇಟರ್ಗಳಲ್ಲಿ ಈಗಾಗಲೇ ಭಾರತೀಯ ಬಾಕ್ಸ್ ಆಫೀಸ್ನಿಂದ 100 ಕೋಟಿ ಪ್ಲಸ್ ಕಲೆಕ್ಷನ್ ಮಾಡುವ ಮೂಲಕ ದಾಖಲೆ ಕಲೆಕ್ಷನ್ ಅನ್ನು ಮಾಡಿದ್ದು, ಕರ್ನಾಟಕದಲ್ಲೂ ಕೂಡ ಒಂದೊಳ್ಳೆ ಕಲೆಕ್ಷನ್ ಮಾಡುತ್ತಾ ಸಾಗ್ತಾ ಇದೆ. ಇದೀಗ ಈ ಸಿನಿಮಾದ OTT ರಿಲೀಸ್ ನಡೆಸುವುದು ಬಹುತೇಕ ಪಕ್ಕಾ ಆಗಿದ್ದು, ಇದೀಗ ಈ ಬರುವ ಮೇ 14ಕ್ಕೆ ಈ ಸಿನಿಮಾವು ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಭಾರತದಲ್ಲಿ ರೆಂಟೆಡ್ ಫಾರ್ಮ್ಯಾಟ್ನಲ್ಲಿ ಲಭ್ಯವಾಗುವ ಹೈ ಚಾನ್ಸ್ ಇದೆ. ಸಿನಿಮಾವು OTT ರಿಲೀಸ್ ನಡೆಸುವಾಗ ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು ಭಾಷೆಯಲ್ಲಿ OTT ರಿಲೀಸ್ ನಡೆಸುವ ಚಾನ್ಸಸ್ಗಳಿವೆ ಎನ್ನುವ ಮಾಹಿತಿಗಳು ಕೂಡ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ಹಿಂದಿಯಿಂದ ಹೊಸದಾಗಿ ಬರ್ತಾ ಇರುವ ಒಂದು ಸೀರೀಸ್ ಆಗಿದೆ ಪಂಚಾಯತ್ ಸೀರೀಸ್. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಈ ಬರುವ ಮೇ 28ಕ್ಕೆ ಈ ಸೀರೀಸ್ನ 3ನೇ ಸೀಸನ್ ಅನ್ನು ರಿಲೀಸ್ ಮಾಡುವುದಾಗಿ ಇದೀಗ ಅಧಿಕೃತವಾಗಿ ಅಮೆಜಾನ್ ಪ್ರೈಮ್ ವಿಡಿಯೋ ಅವರೇ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇನ್ನು ತಮಿಳರ ತಲಪತಿ ವಿಜಯ್ ಅವರ ಕಡೆಯಿಂದ ಬರ್ತಾ ಇರುವ ದೊಡ್ಡ ಬಿಗ್ ಬಜೆಟ್ ಚಿತ್ರವಾಗಿದೆ ದಿ ಗೋಟ್ ಎನ್ನುವ ಸಿನಿಮಾ. ಈ ಸಿನಿಮಾದಲ್ಲಿ ಬರೀ ನಟಿಸಲು ಮಾತ್ರ ತಲಪತಿ ವಿಜಯ್ ಅವರು 200 ಕೋಟಿ ಸಂಭಾವನೆಯನ್ನು ಪಡೆದುಕೊಳ್ತಿದ್ದಾರೆ. ಒಂದು ಪಕ್ಕಾ ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ಕೂಡ ಈ ಸಿನಿಮಾ ಬರ್ತಾ ಇದ್ರು. ಕನ್ನಡದಲ್ಲಿ ಸಿನಿಮಾವನ್ನು ರಿಲೀಸ್ ಮಾಡ್ತಾ ಇಲ್ಲ ಎನ್ನುವುದನ್ನು ಕೂಡ ಚಿತ್ರತಂಡವು ಇತ್ತೀಚೆಗೆ ಕನ್ಫರ್ಮ್ ಕೂಡ ಮಾಡಿದ್ರು. ಇದೀಗ ಸಿನಿಮಾದ 2ನೇ ಹಾಡು ಈ ಬರುವ ಜೂನ್ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದ್ದು, ಇದೀಗ ಸಿನಿಮಾದ ಚಿತ್ರೀಕರಣ ಭರದಿಂದಲೇ ಸಾಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣ ಕೂಡ ಮುಕ್ತಾಯಗೊಳ್ಳಲಿದೆ. ಸಿನಿಮಾವನ್ನು ಈ ವರ್ಷದ ಸೆಪ್ಟೆಂಬರ್ 5ಕ್ಕೆ ರಿಲೀಸ್ ಮಾಡುವುದಾಗಿ ಈಗಾಗಲೇ ಸಿನಿಮಾ ತಂಡವು ಘೋಷಣೆ ಮಾಡಿದ್ದಾರೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಹೊಸದೊಂದು ರೂಮರ್ಗಳ ಪ್ರಕಾರ ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ ಹಾಗೆ CSK ತಂಡದ ನಾಯಕ ಪೃಥ್ವಿರಾಜ್ ಗಾಯಕ್ವಾಡ್ ಅವರು ಈ ಸಿನಿಮಾದಲ್ಲೊಂದು ಗೆಸ್ಟ್ ರೋಲ್ನಲ್ಲಿ ನಟಿಸಲಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ಈ ಕುರಿತು ಇದು ಕೇವಲ ರೂಮರ್ಗಳಾಗಿ ಹಬ್ಬಿದ್ದು, ಕನ್ಫರ್ಮೇಷನ್ಗಾಗಿ ಕಾದು ನೋಡುವ. ಇನ್ನು ನಮ್ಮ ಯಶ್ ಅವರ ನಿರ್ಮಾಣದಲ್ಲಿ ಬಾಲಿವುಡ್ನಿಂದ ತಯಾರಾಗ್ತಾ ಇರುವ ಹೊಸದಾದ ಬಿಗ್ ಬಜೆಟ್ ಚಿತ್ರವಾಗಿದೆ ರಾಮಾಯಣ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ರಾವಣ ಆಗಿ ಕೂಡ ಯಶ್ ಅವರು ಕಾಣಿಸ್ಕೊಳ್ತಾ ಇದ್ದು, ಸಿನಿಮಾದ ಚಿತ್ರೀಕರಣ ಇದೀಗ ನಡೀತಾ ಇದೆ. ರಣಬೀರ್ ಕಪೂರ್ ರಾವಣ ಆಗಿ, ಸಾಯಿ ಪಲ್ಲವಿ ಸೀತೆಯಾಗಿ ಈ ಸಿನಿಮಾದಲ್ಲಿ ನಡೆಸ್ತಾ ಇದ್ದು, ಇವರಿಬ್ಬರು ಕೂಡ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಯಶ್ ಅವರು ಈ ಸಿನಿಮಾದ ಚಿತ್ರೀಕರಣದಲ್ಲೂ ಕೂಡ ಭಾಗಿಯಾಗಲಿದ್ದು, ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇರುವ ಹೊಸದೊಂದು ಮಾಹಿತಿಯ ಪ್ರಕಾರ ಸಿನಿಮಾದಲ್ಲಿ ಬಾಲಿವುಡ್ ನಟಿ ಲಾರಾ ದತ್ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ನಟಿಸಲಿದ್ದಾರೆ. ವಿಜಯ್ ಸೇತುಪತಿ ಬಾಬಿ ಡಿಯೋಲ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವುದು ಕನ್ಫರ್ಮ್ ಆಗಿದ್ದು, ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಪೋಸ್ಟರ್ ಇದುವರೆಗೂ ಸಿನಿಮಾ ತಂಡದ ಕಡೆಯಿಂದ ರಿಲೀಸ್ ಕೂಡ ಆಗಿಲ್ಲ. ಇನ್ನು ಹೊಸದಾಗಿ ರಾಜ್ಬಿ ಶೆಟ್ಟಿ ಅವರ ಥಿಯೇಟರ್ಗೆ ರಿಲೀಸ್ ಆಗಿದ್ದ ಒಂದು ಚಿತ್ರವಾಗಿತ್ತು ಟೋಬಿ ಎನ್ನುವ ಸಿನಿಮಾ. ಸಿನಿಮಾಕ್ಕೆ ಥಿಯೇಟರ್ಗಳಿಂದ ದೊಡ್ಡ ಮಟ್ಟಿನ ಸದ್ದನ್ನು ಮಾಡಲು ಸಾಧ್ಯವಾಗಿಲ್ಲ. ಈ ಸಿನಿಮಾವು ಆ ಬಳಿಕ OTT ರಿಲೀಸ್ ಕೂಡ ನಡೆಸಿತ್ತು. ಇದೀಗ ಸದ್ಯಕ್ಕೆ ಈ ಚಿತ್ರವು ಸೋನಿ ಲಿವ್ ಎನ್ನುವ OTT ಪ್ಲಾಟ್ಫಾರ್ಮ್ನಲ್ಲೂ ಕೂಡ ಲಭ್ಯವಿದೆ. ಇನ್ನು ಹೊಸದಾಗಿ ಬಾಲಿವುಡ್ ನಟ ಅಜಯ್ ದೇವಗನ್ ಅವರ ಬರ್ತಾ ಇರುವ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಘೋಷಣೆ ಮಾಡಿದ್ದು, ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ತಾಬು ನಟಿಸುತ್ತಿದ್ದಾರೆ. ಸಿನಿಮಾವನ್ನು ಜುಲೈ 5ಕ್ಕೆ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಇದೀಗ ಸಿನಿಮಾ ತಂಡವು ಅಧಿಕೃತವಾಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು. ಇಂತಹ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ವಾಟ್ಸ್ಆಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡಿ. ಹಾಗೆ ಇಂತಹ ಪ್ರತಿದಿನ ಸಿನಿಮಾ ಸುದ್ದಿಗಳಿಗಾಗಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಬೇಕು. ಅದಕ್ಕಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ.